ಇದು ಟೆಕ್ನಾಲಜಿ ಯುಗ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಟೆಕ್ನಾಲಜಿ ಅನ್ನೋದು ಹಾಸುಹೊಕ್ಕಾಗಿದೆ. ಇದನ್ನು ಕೆಲವರು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಇನ್ನು ಕೆಲವರು ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಹೌದು, ಮತಾಂತರಕ್ಕೂ ಕೂಡ ಈಗ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತಾಂತರ ಆಗೋದಕ್ಕೂ ಟೆಕ್ನಾಲಜಿಗೂ ಏನು ಸಂಬಂಧ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ನಡೀತಿದ್ಯಾ ಡಿಜಿಟಲ್ ಮತಾಂತರ? ಕ್ರೈಸ್ತ ಧರ್ಮಕ್ಕೆ ಸೆಳೆಯಲು ವಿಸಿಟಿಂಗ್ ಕಾರ್ಡ್. ರಸ್ತೆ ಬದಿ ಕಾರ್ಡ್ ಹಂಚುತ್ತಿದ್ದ ಮಹಿಳೆಗೆ ತರಾಟೆ. ಇಲ್ಲಸಲ್ಲದ ಆಮಿಷ ಒಡ್ಡಿ ಹಿಂದೂಗಳನ್ನು ಮತಾಂತರ ಮಾಡೋದು ರಾಜ್ಯದಲ್ಲಿ ಹಿಂದಿನಿಂದಲೂ ನಡೀತಲೇ ಇದೆ. ಇದಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಲೇ ಇವೆ. ಈ ಮಧ್ಯೆಯೂ ಅನೇಕರು ತಮ್ಮ ಚಾಳಿ ಬಿಡುವಂತೆ ಕಾಣ್ತಿಲ್ಲ. ಕದ್ದು ಮುಚ್ಚಿ ಜನರಿಗೆ ಆಮಿಷ ಒಡ್ಡಿ ಸೆಳೆಯುವ ಯತ್ನವನ್ನು ತೆರೆಮರೆಯಲ್ಲಿ ಮಾಡ್ತಲೇ ಇದ್ದಾರೆ. ಬೆಂಗಳೂರಿನಲ್ಲಿ ಇಂಥದ್ದೇ ಪ್ರಯತ್ನವೊಂದು ನಡೆದಿದ್ದು ಡಿಜಿಟಲ್ ಟೆಕ್ನಾಲಜಿ ಮೂಲಕ ಮತಾಂತರಕ್ಕೆ ಯತ್ನಿಸಿರೋದು ಬೆಳಕಿಗೆ ಬಂದಿದೆ. ಹೌದು, ಇದು ಬೆಂಗಳೂರಿನ ಬೇಗೂರು ವ್ಯಾಪ್ತಿಯ ಮೇನ್ ರೋಡ್ ನಲ್ಲಿ ನಡೆದಿರೋ ಘಟನೆ. 2 ದಿನದ ಹಿಂದೆ ರಸ್ತೆಯಲ್ಲಿ ಹೋಗೋ ಜನರಿಗೆ ವಿಸಿಟಿಂಗ್ ಕಾರ್ಡ್ ಹಂಚಿದ್ದಾರೆ. ನಿಮಗೆ ಕಷ್ಟ ಇದ್ರೆ, ಮದುವೆ ಆಗದಿದ್ರೆ, ಕೆಲಸ ಸಿಗದಿದ್ರೆ, ಜೀವನದಲ್ಲಿ ಸಮಸ್ಯೆಗಳಿದ್ರೆ ಈ ಕಾರ್ಡ್ ಸ್ಕ್ಯಾನ್ ಮಾಡಿ ನೋಡಿ, ಪರಿಹಾರ ಸಿಗುತ್ತೆ ಅಂತ QR ಕೋಡ್ ಒಂದನ್ನು ನೀಡಿದ್ದಾರೆ. ಇದೇ ಸಮಯಕ್ಕೆ ಈ ರಸ್ತೆಯಲ್ಲಿ ಬಂದ ಮಹಿಳೆಯೊಬ್ಬರು ಈ ಕಾರ್ಡ್ ಪಡೆದು ಬಳಿಕ ಪ್ರಶ್ನೆ ಮಾಡಿದ್ದಾರೆ. ಸ್ಥಳದಲ್ಲೇ ಕಾರ್ಡ್ ಸ್ಕ್ಯಾನ್ ಮಾಡಿದ್ದಾರೆ. ಆಗ ಬೈಬಲ್ ಬಗ್ಗೆ ಮಾಹಿತಿ, ಬೈಬಲ್ ಉಪಯೋಗ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಸಂಬಂಧ ಆ ಕಾರ್ಡ್ ಕೊಟ್ಟಿದ್ದ ಮಹಿಳೆಯನ್ನು ಪ್ರಶ್ನೆ ಮಾಡಿದಾಗ ಕಾರ್ಡ್ ಹಂಚಿದ್ದ ಮಹಿಳೆ ಉತ್ತರ ಕೊಡದೆ ಅಲ್ಲಿಂದ ಕಾಲ್ ಕಿತ್ತಿದ್ದಾಳೆ. ಬೇಗೂರು ಪೋಸ್ಟ್ ಆಫೀಸ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಯಾರೋ ಇಬ್ಬರು ಲೇಡೀಸ್ ಎಲ್ಲರಿಗೂ ಈ ಥರ ಕಾರ್ಡ್ನ ಹಂಚುತ್ತಾ ಇದ್ರು. ಸೊ ಇವ್ರು ಏನು ಕಾರ್ಡ್ ಹಂಚುತ್ತಾ ಇದ್ದಾರೆ ಅಂತ ನಮ್ಗೆ ಕುತೂಹಲ ಆಯಿತು. ಎಲ್ಲರಿಗೂ ಕೊಡ್ತಾ ಇರೋದನ್ನ ಕಾರ್ಡ್ ತೊಗೊಂಡು ನಾವು ಕೇಳಿದ್ವಿ ಏನಿದೆ ಇದರಲ್ಲಿಂದಾಗ ಅವ್ರು ಹೇಳಿದ್ರು ಕಾರ್ಡ್ ಸ್ಕ್ಯಾನ್ ಮಾಡಿದ್ರೆ ಜಾಬ್ ಸಿಗುತ್ತಂತೆ, ಜಾಬ್ ಇಲ್ಲದೆ ಹೋದವ್ರಿಗೆ ಅಂತ ಹೇಳಿದ್ರು. ಸೊ ನಮ್ಗೆ ಆಶ್ಚರ್ಯ ಆಯಿತು. ಅವರನ್ನೇ ಹೋಗಿ ಕೇಳಿದ್ವಿ, ಏನು ಈ ಥರ ಮಾಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ಕಾರ್ಡ್ ಕೊಡ್ತಿದ್ದೀರಾ ಅಂತ. ಆ್ಯಕ್ಚುಲಿ ಕಾರ್ಡು JW.org ಅಂತ ಇದೆ, ಮುಂದೆ ಸ್ಕ್ಯಾನ್ ಇದೆ. ಸೊ ನಾವು ಸ್ಕ್ಯಾನ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಸ್ಕ್ಯಾನ್ ಮಾಡಿ, ನೀವು ಸಿಂಗಲ್ ಆಗಿದ್ದರೆ ಅಥವಾ ಮದುವೆ ಆಗಿದ್ದರೆ, ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಇದನ್ನು ಓದಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ಯಾವುದೇ ಕಷ್ಟಕರ ಇದ್ದರೆ ನಿಮ್ಮ ಜೀವನದಲ್ಲಿ ಅದರಿಂದ ನೀವು ವಿಮೋಚನೆ ಪಡ್ಕೋತೀರಾ, ನಿಮ್ಮ ಲೈಫಲ್ಲಿ ಖುಷಿಯಾಗಿರ್ತೀರಾ ಅಂತ ಹೇಳಿದ್ರು. ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದರಲ್ಲಿ ಬೈಬಲ್ ಬಗ್ಗೆ ಇತ್ತು. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದೊಂದು ಮತಾಂತರದ ಹುನ್ನಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಅವರು ಖಂಡಿತವಾಗ್ಲೂ ಅವ್ರನ್ನ ಮತಾಂತರ ಮಾಡೋದೊಂದು ಹೊಸ ಪ್ರಯತ್ನ. ಅಂದರೆ ಇಂಡೈರೆಕ್ಟ್ ಆಗಿ ಇವರು ಜನಗಳನ್ನೆಲ್ಲ ಟಾರ್ಗೆಟ್ ಮಾಡೋದು ಇವ್ರ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ರೀತಿ ಘಟನೆಗಳು ಪದೇ ಪದೇ ನಗರದ ಹಲವು ಕಡೆ ಮರುಕಳಿಸುತ್ತಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು, ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹ ಮಾಡಿದ್ದಾರೆ. ಒಟ್ಟಾರೆ ನೇರವಾಗಿ ಮತಾಂತರಕ್ಕೆ ಆಹ್ವಾನ ಕೊಡುತ್ತಿದ್ದವರು ಡಿಜಿಟಲೈಸ್ಡ್ ಆಗಿ ಮತಾಂತರಕ್ಕೆ ಯತ್ನಿಸುತ್ತಿರೋದು ಪತ್ತೆಯಾಗಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.